ಚಿಂತಾಮಣಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ರಸ್ತೆ ಬದಿ ವ್ಯಾಪಾರಕ್ಕೆ ಬ್ರೇಕ್. ಪಾಲಿಟೆಕ್ನಿಕ್ ಮೈದಾನಕ್ಕೆ ಹಬ್ಬದ ಮಾರುಕಟ್ಟೆ ಸ್ಥಳಾಂತರ. ನಗರಸಭೆ ಪೊಲೀಸ್ ಇಲಾಖೆ ಖಡಕ್ ನಿರ್ಧಾರ. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ನಗರದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಹಾಸಿಬಿಸಿ ಇಲ್ಲದೆ ನಿಯಂತ್ರಿಸಲು ಚಿಂತಾಮಣಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹಬ್ಬಗಳ ದಿನಗಳಲ್ಲಿ ರಸ್ತೆ ಬದಿಯ ವ್ಯಾಪಾರಕ್ಕೆ ಬ್ರೇಕ್ ಹಾಕಲಾಗಿದ್ದು, ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ನಗರದ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿರುವ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಜೋಡಿ ರಸ್ತೆ, ಎಂಜಿ ರಸ್ತೆ ಮತ್ತು ಜನನಿಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳು ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಬ್ಬದ ಸಮಯದಲ್ಲಿ ಫುಟ್ಪಾತ್ ಆಕ್ರಮಣದಿಂದಾಗಿ ತೀವ್ರ ವಾಹನ ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದ್ದು, ಈ ಸಮಸ್ಯೆಯನ್ನು ತಪ್ಪಿಸಲು ಶಾಸಕರ ಸೂಚನೆ ಮೇರೆಗೆ ಏಕ ಕಡೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಗರ ಠಾಣೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಬೀದಿ ಬದಿ ವ್ಯಾಪಾರಿಗಳ ಸಭೆ ಕರೆದು ಪಾಲಿಟೆಕ್ನಿಕ್ ಮೈದಾನದಲ್ಲೇ ವ್ಯಾಪಾರ ವಹಿವಾಟು ನಡೆಸುವಂತೆ ಹಾಗೂ ಸಾರ್ವಜನಿಕರು ಸಲಹೆ ಅಲ್ಲೇ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸುವಂತೆ ಮನವಿ ಮಾಡಿದರು. ಹಬ್ಬದ ದಿನಗಳಲ್ಲಿ ನಗರಕ್ಕೆ ಬರುವ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಸೂಕ್ತ ಬೆಳಕು ಮತ್ತು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು. ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ವ್ಯಾಪಾರ ಮಾಡಲು ಬಿಡುವುದಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಒಬ್ಬರಿಗೆ ವ್ಯಾಪಾರ ಇವರಲ್ಲಿ ಉಪ್ಪನೆ ಅಂಗಡಿ ಆಗ್ತಾರೆ, ಅಂಗಡಿ ಆಗ್ತಾರೆ, ಅವ್ರ ಅಣ್ಣ ಆಗ್ತಾನೆ, ನೀನ್ ಎಲ್ಲ ಬಂದ ಪಕ್ಕದಲ್ಲಿ ಎಲ್ಲ ಬಂದಲ್ಲೇ ತಗೊಳ್ತಾರೆ. ಇವರಲ್ಲಿ ಹೆಂಗ್ ಬದುಕಬೇಕು? ಟೋಟಲ್ ರೋಡಲ್ಲಿರೋ ಬಂಡಿಗಳು ಅಲ್ಲಿಗೆ ಬಂದ್ರೆ ಆರಾಮಾಗುತ್ತೆ. ಎಲ್ಲಾ ಗಾಡಿಗಳನ್ನ ಪರ್ಮನೆಂಟ್ ಅಂಗಡಿಗಳನ್ನು ಬಿಟ್ಟು ಪರ್ಮನೆಂಟ್ ಅಂಗಡಿಗಳು ಹೇಳ್ತೀನಿ ಮುಂದೆ ಕಳ್ಸಕ್ ಬಿಡಲ್ಲ. ಅವ್ರಿಗೆ ನಾನು ಜೋಡಿಸ್ಕೊಂಡ್ಬಿಟ್ಟು ಬರ್ತಾರೆ. ಅದನ್ನು ಬಿಟ್ಟು ಉಳಿಕೆ ಎಲ್ಲಾ ಗಾಡಿಗಳನ್ನ ಅಲ್ಲಿ ಕಳಿಸ್ತೀನಿ. ಆಗ್ಬೋದಲ್ಲ? ಇನ್ನೇನೋ ಸಮಸ್ಯೆ ಇದೆಯಾ? ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ, ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಅವಾಗ ಜನ ಎಲ್ಲರೂ ಅಲ್ಲಿ ಬರ್ತಾರೆ. ಇವಾಗ ಐಡಿಯಾ ಸಂಸ್ಥೆ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಅಂಗಡಿಗಳು ಇಟ್ಕೊಂಡಿದಾರೋ ಅಂಗಡಿಗಳು ಬಿಟ್ಟು ಯಾವ ಅಂಗಡಿನೂ ಬಿಡಲ್ಲ, ಎಲ್ಲರೂ ಒಂದೇ ಕಡೆ ಕಳಿಸ್ತೀವಿ. ಈಗ ಅಲ್ಲಿ ಕೆಲವರು ಅಲ್ಲಿ ಬಂದ್ಬಿಟ್ರೆ ನಿಮ್ ವ್ಯಾಪಾರ ನಿಂತ ಅದು ನಿಮ್ಮ ತಲೆಗೆ ಅನ್ಯಾಯ ಆಗೋದು ಬೇಡ. ಇವತ್ತಿನ ಹೋಗಿ ಅಕಾಮಿಡೇಟ್ ಮಾಡ್ಕೊಳ್ಳಿ ಏನ್ ಬೇಕಂತ ನಾವು ಮಿಕ್ಕಿದ ನಿಮ್ಗೆ ಏನು ಹೇಳ್ತೀವಿ ಅದನ್ನ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಒಂದಿನ ನೀಟಾಗಿ ಹಬ್ಬ ಮಾಡ್ಕೊಳ್ಳಿ, ಎಲ್ರಿಗೂ ವ್ಯಾಪಾರ ಆಗಲಿ. ಆಯ್ತಾ? ನೀವು ಏನಾದ್ರು ಸಲಹೆಗಳಿದ್ರೆ ಕೊಡ್ರಿ. ಊರು ಶಾಂತಿ ತಗೊಳ್ಳಿ, ಎಲ್ಲೂ ರೋಡ್ ಮಾಡೋದು ಬೇಡ. ಆಮೇಲೆ ಅಲ್ಲಿ ಏನಾದ್ರು ಗಲೀಜು ಈ ಬಾಳೆಹಣ್ಣುಗಳು ಅವು ತಂದಾಕ್ತಿರಲ್ಲ, ಅದನ್ನ ದಯವಿಟ್ಟು ಎತ್ತಾಕ್ಸಿ. ಬೇಕಾದ್ರೆ ನಾನೆಲ್ಲ ಗಾಡಿ ಬಿಡಿಸ್ತೀನಿ, ಅದಕ್ಕೆ ಹಾಕ್ಸಿ ಊರು ಕ್ಲೀನ್ ಆಗಿಲ್ಲ, ಮನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆಯ್ತಾ? ನಿಮ್ದು ಇನ್ನೇನಂದ್ರೆ ಫಸ್ಟ್ ನೀವು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಒಬ್ಬೊಬ್ಬರೇ ಹೇಳ್ಬೇಕು.